ಹಾಯ್, ಗುಡ್ ಮಾರ್ನಿಂಗ್ ಫಾರ್ ಎವ್ರಿವನ್. ಇವತ್ತು ಸಾಟರ್ಡೆ. ಇವತ್ತು ಮಾರ್ನಿಂಗ್ನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಂತೂ ನನ್ನ ಮಗಳು ತುಂಬ ದಿವಸದಿಂದಲೇ ಕೇಳ್ತಾನೆ ಇದ್ಲು, ವೆಜ್ ಫ್ರೈಡ್ ರೈಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಡೈಲಿ ಬಾಕ್ಸಿಂದ ನಾನು ಸಾಟರ್ಡೆ ಅಥವಾ ಸಂಡೇ ಟೈಮಲ್ಲೇ ಮಾಡೋದು. ಬಾಕ್ಸಲ್ಲಿ ಮಧ್ಯಾಹ್ನಕ್ಕೆ ಎಲ್ಲರೂ ಲಂಚ್ ಬಾಕ್ಸ್ ತೊಗೊಂಡೋಗ್ತೀವಿ. ಅದು ತಣ್ಣಗಾದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾಡ್ತಾಯಿದ್ದೀನಿ. ಇನ್ನು ಸಣ್ಣದಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸಣ್ಣದಾಗಿ ಕ್ಯಾರೆಟು, ಬೀನ್ಸು ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್ಮು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಎಲೆಕೋಸು ಕೂಡ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಒಂದು 5 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಇನ್ನು ನಾನು ಸಣ್ಣದಾಗೆ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸ್ನ ನೀರಲ್ಲೇ ಬೇಯಿಸ್ಕೊತೀನಿ. ಸ್ವಲ್ಪ ಜನ ಅದನ್ನು ಆಯಿಲಲ್ಲಿ ಕೂಡ ಫ್ರೈ ಮಾಡ್ಕೊತಾರೆ, ಆದರೆ ನಾನು ನೀರಲ್ಲೇ ಬೇಯಿಸ್ಕೊಂಡು ಇಟ್ಕೊತೀನಿ. ಇನ್ನು ಒಂದು ಕಡೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೋಡಿ, ಇವಾಗ ನೀರಲ್ಲಿ ಬೇಯಿಸ್ಕೊಂಡಿರೋ ಕ್ಯಾರೆಟು, ಬೀನ್ಸ್ನ ನೀರು ಸೋಸಿಬಿಟ್ಟು ಬಾಣಲಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಇನ್ನು ಒಂದು ಕಡೆ ಕುಕ್ಕರಲ್ಲಿ ಹಾಲು ಹಾಕಿಟ್ಟಿದ್ದೀನಿ. ಇನ್ನೊಂದು ಕಡೆ ರೈಸು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ರೀಸೆಂಟಾಗೆ ಒಂದು ಹಾಲು ಕುಕ್ಕರ್ ತೊಗೊಂಡೆ, ತುಂಬ ಚೆನ್ನಾಗಿದೆ. ನಮ್ಮಮ್ಮ ಯಾವಾಗಲೂ ಪಾತ್ರೆ ಮೇಲೆ ಹಾಲು ಇಟ್ಬಿಟ್ರೆ ಯಾವಾಗಲೂ ಉಕ್ಕಿಸ್ಬಿಟ್ಟು ಗ್ಯಾಸ್ ಎಲ್ಲ ಗಲೀಜು ಮಾಡ್ತಾಯಿದ್ರು. ಸೊ ಈ ಹಾಲು ಕುಕ್ಕರಲ್ಲಿ ಹಾಲು ಹಾಕಿಟ್ಬಿಟ್ರೆ ನಾವು ಹೊರಗಡೆ ಹೋದ್ರೂ ಅದು ವಿಸಿಲ್ ಹೊಡಿಯುತ್ತಲ್ಲ, ಕೂಗುತ್ತಲ್ಲ, ಸೊ ಅವಾಗ ಬಂದ್ಬಿಟ್ಟು ಆಫ್ ಮಾಡ್ಬೋದು. ಇನ್ನು ಒಂದು ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಒಂದು 10 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಾನು ಟೊಮೊಟೊ ಏನು ಹಾಕ್ತಾಯಿಲ್ಲ, ಸ್ವಲ್ಪ ಟೊಮೊಟೊ ಸಾಸಿತ್ತು, ಅದನ್ನೇ ಹಾಕಿಬಿಟ್ಟು ಫ್ರೈ ಮಾಡ್ತೀನಿ. ಇದೆಲ್ಲ ಎಣ್ಣೆ ಬಿಟ್ಕೊಂಬೋವರೆಗೂ ಒಂದು 10 ನಿಮಿಷ ಫ್ರೈ ಮಾಡ್ತಾನೇ ಇರಬೇಕು. ಇನ್ನು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಕೆಲಸದ ವಿಷಯದಲ್ಲಿ ನಾವು ಸಣ್ಣ ಅಂಗಡಿ ಮಾಡಿರ್ತೀವೋ ದೊಡ್ಡ ಅಂಗಡಿ ಮಾಡಿರ್ತೀವೋ ಅನ್ನೋದೆಲ್ಲ ಮ್ಯಾಟ್ರು. ನನಗೆ ರೀಸೆಂಟಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಇಷ್ಟು 10 ವರ್ಷ ಅಂಗಡಿ ಮಾಡಿದ್ರಲ್ಲಿ ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಒಬ್ಬರು ನನ್ನ ಕಸ್ಟಮರ್ ಇನ್ನೊಬ್ಬರು ಅವ್ರ ಫ್ರೆಂಡ್ ಹತ್ರ ಹೋಗ್ಬಿಟ್ಟು, ಆ ಸಲೂನು ದೊಡ್ಡದಾಗಿಲ್ಲ, ಹೈಫೈ ಆಗಿಲ್ಲ, ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಹೇಳಿದ್ರಂತೆ. ಸೊ ನಾವು ಮಾಡೋ ಕೆಲಸ ಚೆನ್ನಾಗಿದ್ದರೆ ಸಾಕು, ಅದು ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಅನ್ನೋದೆಲ್ಲ ಮ್ಯಾಟ್ರು. ಯಾಕಂದರೆ ಲಕ್ಷಾನುಗಟ್ಟಲೆ ಅದಕ್ಕೆ ಇನ್ವೆಸ್ಟ್ ಮಾಡೋವಷ್ಟು ಕೆಪಾಸಿಟಿ ನಮಗೂ ಇರಬೇಕಲ್ಲ. ಸೊ ನಾನು ಎಲ್ರಿಗೂ ಏನಂದರೆ, ಅಂಗಡಿ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಕೆಲಸ ಹೇಗೆ ಮಾಡ್ತಾಯಿದ್ದಾರೆ ಅನ್ನೋದು ಮುಖ್ಯ ಅಲ್ವಾ. ಇನ್ನು ನೋಡಿ, ಒಂದು ಕಡೆ ಫ್ರೈ ಆಗಿದೆ. ಇವಾಗ ನಾನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡ್ರು ಎಲೆಕೋಸು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಇದಕ್ಕೆ ಅಂಗಡಿಯಿಂದ ಫ್ರೈಡ್ ರೈಸ್ ಪೌಡರ್ ಬರುತ್ತಲ್ಲ, ಅದೆಲ್ಲ ಏನು ತಂದು ಹಾಕೋದಿಲ್ಲ. ಮನೇಲಿರೋದೇ ಸ್ವಲ್ಪ ಗರಂ ಮಸಾಲ ಪೌಡ್ರು ಮತ್ತು ಒಂದು ಮ್ಯಾಗಿ ಪಾಕೆಟ್ ಇತ್ತು, ಅದನ್ನು ಮಸಾಲ ಪೌಡರ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಎಲ್ಲ ಏನು ಹಾಕೋಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಊರಿಂದ ಹಸಿಮೆಣ್ಸಿನ್ಕಾಯಿ ಆಗಿತ್ತು. ತುಂಬ ಖಾರ ಇತ್ತು. ಸೊ ಈ ಮಕ್ಕಳು ಕೂಡ ಜಾಸ್ತಿ ಖಾರ ಹಾಕಿದ್ರೆ ತಿನ್ನಲ್ವಲ್ಲ, ಸೊ ಹಾಗಾಗಿ ಎಕ್ಸ್ಟ್ರಾ ಖಾರದ ಪುಡಿ ಏನು ಹಾಕಿಲ್ಲ. ನೋಡಿ, ಇವಾಗ ಮ್ಯಾಗಿ ಮಸಾಲ ಹಾಕಿಬಿಟ್ಟು ಒಂದು 10 ನಿಮಿಷ ಹಾಗೆ ಫ್ರೈ ಮಾಡ್ಕೊತಾನೆ ಇರ್ತೀನಿ. ಇನ್ನು ಎಗ್ ಫ್ರೈಡ್ ರೈಸ್ ಕೂಡ ಮಾಡ್ತೀನಿ. ಆದರೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಾವು ನಾನ್ ವೆಜ್ ಎಲ್ಲ ಏನು ತಿನ್ನೋಕ್ಕೋಗಲ್ಲ. ಸೊ ನಾಳೆ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಇವತ್ತು ವೆಜ್ ಮಾಡ್ತಾಯಿದ್ದೀನಿ. ಇನ್ನು ಇದು ಬ್ಯಾಚುಲರ್ಗಂತೂ ತುಂಬ ಚೆನ್ನಾಗಿರುತ್ತೆ. ವೆರಿ ಸಿಂಪಲ್, ಒಂದು 5 ನಿಮಿಷದಲ್ಲೆಲ್ಲ ಆಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇನ್ನು ಒಂದು ಕಡೆ ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಈ ರೈಸ್ ಏನಂತ ಅಂದರೆ, ಫಸ್ಟೇ ಮಾಡಿ ಒಂದು 10 ನಿಮಿಷ ಕುಕ್ಕರ್ ಮುಚ್ಚಳ ತೆಗೆದ್ಬಿಟ್ಟು ಒಂದು ಕಡೆ ಇಟ್ಬಿಡಬೇಕು. ಬಿಸಿ ಬಿಸಿ ಅನ್ನ ಹಾಕಿದ್ರೆ ಮುದ್ದೆ ಆಗುತ್ತಲ್ಲ, ಅದು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು 10 ನಿಮಿಷ ಮುಂಚೆನೇ ಪ್ರೆಸರ್ ಬಿಟ್ಬಿಟ್ಟು ಮುಚ್ಚಳ ತೆಗೆದು ಇಟ್ಬಿಟ್ರೆ ಉಡುಡಿಯಾಗಿರುತ್ತೆ. ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು.
ಇನ್ನು ನಾನು ಒಂದು 5 ಜನಕ್ಕೆ ಆಗೋಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಇನ್ನೂ ತುಂಬ ಜನ ಏನಾದರೂ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಒಂದು 5 ಜನಕ್ಕೆ ಆಗೋಷ್ಟೇ ಮಾಡ್ತಾಯಿದ್ದೀನಿ. ಇನ್ನು ಆಲ್ರೆಡಿ ನನ್ನ ಮಗಳಂತೂ ಬಂದು ಕೇಳ್ತಾನೆ ಇದ್ದಾಳೆ, ಆಯಿತಾ 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 ಅಂತ ಹೇಳ್ಬಿಟ್ಟು. ನೋಡಿ, ಅವಳು ಬಂದು ಸ್ಪೂನಲ್ಲಿ ತಿರುಗಿಸ್ತಾನೆ ಇದ್ದಾಳೆ, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾಳೆ. ಅವಳಿಗೆ ಇದು ತಿನ್ನೋವರೆಗೂ ಸಮಾಧಾನ ಇಲ್ಲ. ಇನ್ನು ನಮಗೂ ಅಷ್ಟೇ ಅಲ್ವಾ, ತುಂಬ ದಿವಸ ಆದಮೇಲೆ ಏನಾದರೂ ಒಂದು ತಿಂದರೆ ಎಷ್ಟು ಬೇಗ ತಿಂತೀವೋ ಅನ್ನೋ ಫೀಲ್ ಆಗ್ತಾಯಿರುತ್ತೆ. ಸೊ ಹಾಗಾಗಿ ಅವಳಿಗೆ ಕೂಡ ಆ ಥರ. ಆಲ್ರೆಡಿ ಟೈಮ್ 8 o'clock ಆಗಿದೆ, ಇನ್ನು ಅವರು 8:30ಗೆಲ್ಲ ಹೊರಡಬೇಕಲ್ಲ. ಸೊ ಹಾಗಾಗಿ ಇನ್ನು ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ರೆಡ್ ಚಿಲ್ಲಿ ಸಾಸ್ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಇನ್ನು ಖಾರದ ಪುಡಿ ನಾನು ಸ್ಕಿಪ್ ಮಾಡಿದ್ದೀನಿ, ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಒಂದು 5 ನಿಮಿಷ ಮಿಕ್ಸ್ ಆದರೆ ಸಾಕು. ಅದಾದಮೇಲೆ ಅನ್ನ ಹಾಕ್ಬಿಡ್ಬೋದು. ಇನ್ನು ನಾನು ಲಂಚಿಗೆ ಕೂಡ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ಕೋಬೇಕು, ಯಾಕಂದರೆ ನಾನು ಲಂಚ್ ಕೂಡ ತೊಗೊಂಡೋಗ್ಬೇಕು. ಮಕ್ಕಳಿಗಷ್ಟೇ ಲಂಚ್ ಇರಲ್ಲ ಇವತ್ತು. ನಾನಿನ್ನು ಕೆಲಸಕ್ಕೆ ಬೆಳಗ್ಗೆ ಹೋದರೆ ಬರೋದೇ ಸಂಜೆ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ನೋಡಿ, ರೈಸ್ ಕೂಡ ಉಡುಡಿಯಾಗಿ ಚೆನ್ನಾಗಿ ಬಂದಿದೆ. ಇದನ್ನು ಹಾಕ್ಬಿಟ್ಟು ಒಂದು 5 ಜನಕ್ಕೆ ಆಗೋಷ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ನಾನು ಮೇಲೆ ಟೊಮೊಟೊ ಎಲ್ಲ ಏನು ಹಾಕಿಲ್ವಲ್ಲ, ಸೊ ಹಾಗಾಗಿ ಒಂದು ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಅದರ ಲಿಕ್ವಿಡು ಮುಂಚೆನೇ ಒಂದು ಗ್ಲಾಸಲ್ಲಿ ಹಾಕಿಟ್ಟಿದ್ದೆ. ಇವಾಗ ಅದನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಲಿಂಬೆಹಣ್ಣು ಹಾಕಿ ಕುದಿಸ್ಬಾರ್ದು, ಯಾಕಂದರೆ ಕಹಿ ಬಂದುಬಿಡುತ್ತೆ. ಸೊ ಹಾಗಾಗಿ ಸುಮ್ಮನೆ ಮೇಲೆ ಲಿಕ್ವಿಡ್ ಹಾಕಿದ್ರೆ ಆಯಿತು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ನಮ್ಮನೆ ಫ್ರೈಡ್ ರೈಸ್ ಹೀಗಿದೆ. ಬಾಯ್.